ಇನ್ನು ಹಾಲಿನ ದರವನ್ನು ಹೆಚ್ಚಳ ಮಾಡಿದ್ದಾಯ್ತು. ಅದಾದ ನಂತರದಲ್ಲಿ ಫ್ಯೂಯಲ್ ದರವನ್ನು ಕೂಡ ಹೆಚ್ಚಳ ಮಾಡಿದ್ದಾಯ್ತು. ಈಗ ಯಾವಾಗ ಇವರು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಳ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಿತರ ಕೆಲ ಸರ್ವಿಸಸ್ಗಳು ಕೂಡ ದುಬಾರಿ ಆಗಬಹುದು ಅನ್ನುವಂಥದ್ದು ನಿರೀಕ್ಷೆ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗಿದ್ದು ಹೌದು. ಅದಕ್ಕೆ ತಕ್ಕಂಗೆ ಈಗ ಬಸ್ ಟಿಕೆಟ್ ದರ ಏರಿಕೆ ಮಾಡುವಂತ ಸರದಿನ, ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಸರ್ಕಾರದ ಮುಂದೆ ನಿಗಮಗಳು ಪ್ರಸ್ತಾವನೆ ಇಡೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಅಂದ್ಕೊಂಡಂತೆ ಆದ್ರೆ ಸದ್ಯದಲ್ಲೇ ಬಸ್ ಟಿಕೆಟ್ ದರ ಕೂಡ ಬಹಳ ಹೆಚ್ಚಾಗಬಹುದಾ ಅಂತ ಚಾನ್ಸಸ್ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ರಿಪೋರ್ಟ್ ನೋಡ್ಕೊಂಬೋಣ. ಹತ್ತು ವರ್ಷ ಆಯ್ತು ನಮಗೆ ಹೆಚ್ಚಿಗೆ ಮಾಡಿಲ್ಲ. ಟಿಕೆಟ್ ಪ್ರಕರಣವನ್ನು ಹೆಚ್ಚಿಗೆ ಮಾಡಬೇಕು. ನಮ್ಮ ಗ್ಯಾರಂಟಿಗಳಲ್ಲಿ ಅದು ಒಂದು ಶಕ್ತಿ ಯೋಜನೆ ಒಂದು ಗ್ಯಾರಂಟಿ ಇರುವುದರಿಂದ ನಾವು ಸ್ವಲ್ಪ ಲಾಸ್ ತೆಗೆದು ಡೀಸೆಲ್, ಆಯಿಲ್, ಟೈರ್ ಎಲ್ಲ ಬೆಲೆಯೂ ಹೆಚ್ಚಳ ಆಗಿದೆ. ಶಕ್ತಿ ಯೋಜನೆಯಿಂದ ನಿಗಮ ನಷ್ಟದಲ್ಲಿದೆ. ಬಸ್ ಟಿಕೆಟ್ ದರ ಹೆಚ್ಚಿಸುವ ಚಿಂತೆಯಲ್ಲಿದ್ದೇವೆ ಅಂತ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಧ್ಯಕ್ಷ ರಾಜು ಕಾಗೆ ಸುಳಿವು ಕೊಟ್ಟಿದ್ದಾರೆ. ಟಿಕೆಟ್ ಪ್ರಕರಣವನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು, ಯಾಕಂದ್ರೆ 10 ವರ್ಷ ಆಯ್ತು ನಮಗೆ ಹೆಚ್ಚಿಗೆ ಮಾಡಿಲ್ಲ ರೇಟ್ಗಳನ್ನು. ನಾವು ಡೀಸೆಲ್, ಪೆಟ್ರೋಲು ಮತ್ತು ನಮ್ಮ ಆಯಿಲು, ಟಯರು ಎಲ್ಲ ಬಸ್ಸದ ಎಲ್ಲ ಪಾರ್ಟ್ಗಳನ್ನು ಹೆಚ್ಚಾಗಿದ್ದವು. ಆದಷ್ಟಿಂದ ಸ್ವಲ್ಪ ಟಿಕೆಟ್ ದರನ್ನು ಹೆಚ್ಚು ಮಾಡುವ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದೇ ಒಂದು ಮಾತು ಇದೀಗ ರಾಜ್ಯದ ಜನರಿಗೆ ಮತ್ತೆ ಬರೆ ಬೀಳೋಕೆ ಸುಳಿವು ಸಿಕ್ಕಂತಾಗಿದೆ. ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದಂತಿದೆ. ಯಾಕಂದ್ರೆ ಈಗಾಗಲೇ ಸರ್ಕಾರಕ್ಕೆ ನಿಗಮ ಮನವಿ ಕೂಡ ಸಲ್ಲಿಸಿದೆ. ಇದೀಗ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಧ್ಯಕ್ಷ ರಾಜು ಕಾಗೆ ಬಸ್ ಟಿಕೆಟ್ ಹೆಚ್ಚಳ ಮಾಡೋ ಸುಳಿವು ಕೂಡ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆಯಿಂದ ನಷ್ಟದಲ್ಲಿದ್ರೂ ಕೂಡ ನಾವು ನಡೆಸಿಕೊಂಡು ಹೋಗ್ತಿದ್ದೇವೆ ಎಂದಿದ್ದಾರೆ. ನಾವೀಗಾಗಲೇ ನಮ್ಮ ವಾಯುವ್ಯ ಕರ್ನಾಟಕ ನಾವು ಸ್ವಲ್ಪ ಹಾನಿಯಲ್ಲಿದ್ದೇವೆ. ಹಾನಿಯಲ್ಲಿದ್ರೂ ನಾವು ನಡೆಸ್ತಾ ಇದ್ದೀವಿ. ಯಾಕಂದ್ರೆ ನಾವು ಕೊಟ್ಟಂತ ನಮ್ಮ ಗ್ಯಾರಂಟಿಗಳಲ್ಲಿ ಅದು ಒಂದು ಶಕ್ತಿ ಯೋಜನೆ ಒಂದು ಗ್ಯಾರಂಟಿ ಇರುವುದರಿಂದ ನಾವು ಸ್ವಲ್ಪ ಲಾಸ್ ತೆಗೆದ್ರೂ ಸರ್ಕಾರ ಅದನ್ನು ಸರಿಪಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನಾವು ಒಂದು ಹಂತಕ್ಕೆ ಲಾಭದಾಯಕವಾಗಿ ನಮ್ಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಲಾಭದಲ್ಲಿ ಬರುವಂತ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ದುಬಾರಿ ದುನಿಯಾ ಅನ್ನೋದು ಶ್ರೀಮಂತರಿಗಷ್ಟೇ ಕಣ್ರಿ. ಕಾಸ್ಟ್ಲಿ ಐಟಮ್ ಖರೀದಿ ಮಾಡ್ತಾರೆ, ಹೆಚ್ಚೆಚ್ಚು ದುಡ್ಡು ಖರ್ಚು ಮಾಡೋದೇ ಅವರ ಪ್ರತಿಷ್ಠೆಯಾಗಿದೆ. ಆದರೆ ಸಾಮಾನ್ಯ ಜನರ ಬದುಕೆ ಬೇರೆಯಾಗಿದೆ. ಮಧ್ಯಮ ವರ್ಗದವರಂತೂ ಯಾವಾಗಲೂ ಇಕ್ಕಟ್ಟಿನಲ್ಲೇ ಸಿಲುಕಿರ್ತಾರೆ. ದುಡಿದ ದುಡ್ಡಿನಲ್ಲೇ ಬದುಕಬೇಕು. ತಿಂಗಳ ಅಂತ್ಯ ಬಂತು ಅಂದ್ರೆ ಕೈಯಲ್ಲಿ ದುಡ್ಡು ಇರೋದಿಲ್ಲ. ಇನ್ನು ಬಡ ವರ್ಗದವರ ಪರಿಸ್ಥಿತಿಯಂತೂ ಕೇಳೋದೇ ಬೇಡ. ದುಡಿದ್ರೇನೆ ಬದುಕು. ಆದ್ರೆ ಇದೆಲ್ಲದಕ್ಕೂ ಸಿಎಂ ಸಿದ್ದರಾಮಯ್ಯ ಕೊಡ್ತಿರುವ ಗ್ಯಾರಂಟಿ ಅನುಕೂಲ ಆಗಿತ್ತು. ಬಡವರು ಗ್ಯಾರಂಟಿಯನ್ನೇ ನಂಬಿ ಬದುಕುತ್ತಿದ್ರು. ಆದ್ರೆ ಇದೀಗ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಯ ಬಿಸಿ ತಟ್ತಿರೋದು ಶಾಕ್ ಕೊಟ್ಟಂತಾಗಿದೆ. ಗ್ಯಾರಂಟಿಯಲ್ಲಿ ಒಂದಾದಂತ ಶಕ್ತಿ ಯೋಜನೆಯಿಂದ ಜನರು ಖುಷಿಯಲ್ಲಿದ್ರು. ಮಹಿಳೆಯರಿಗೆ ಫ್ರೀ ಬಸ್ನಿಂದ ಓಡಾಡೋಕೆ ಅನುಕೂಲ ಆಗಿತ್ತು. ಆದ್ರೆ ಇದೀಗ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡೋಕೆ ನಿರ್ಧಾರ ಮಾಡಿರೋದು ಸಾಮಾನ್ಯ ಜನರಿಗೆ ಶಾಕ್ ಕೊಟ್ಟಂತಾಗಿದೆ. ಇತ್ತ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಅಂತ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಹೇಳಿಕೆ ನೀಡಿದ್ದಾರೆ. 15% 20% ಟಿಕೆಟ್ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಈ ಹಿಂದೆ 2019ರಲ್ಲಿ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳ ಆಗಿತ್ತು. ತೈಲ ಬೆಲೆ ಏರಿಕೆ ಆಗಿರುವುದರಿಂದ ಟಿಕೆಟ್ ದರ ಹೆಚ್ಚಳ ಅನಿವಾರ್ಯ ಅಂತಿದ್ದಾರೆ. ಬೋರ್ಡ್ ಮೀಟಿಂಗ್ ಅಲ್ಲಿ ನಾವು ದರ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥದ್ದಕ್ಕೆ ನಾವು ಒಂದು ರೆಸಲ್ಯೂಷನ್ ಮಾಡಿದ್ದೀವಿ. ಕಳೆದ ಸುಮಾರು 2019ರಲ್ಲಿ ದರ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಮಗೆ ಡೀಸೆಲ್ ಬೆಲೆ 60 ರೂಪಾಯಿ ಇತ್ತು. ಈಗ 93 ರೂಪಾಯಿ ಡೀಸೆಲ್ ಬೆಲೆ ಆಗಿದೆ. ಮತ್ತು ಸ್ಪೇರ್ ಪಾರ್ಟ್ಸ್ ರೇಟು ಕೂಡ ಜಾಸ್ತಿ ಆಗಿದೆ. ಮತ್ತು ನೌಕರರಿಗೂ ಕೂಡ ಎಲ್ಲ ಸವಲತ್ತುಗಳನ್ನು ಕೂಡ ಕೊಡಬೇಕಾಗಿದೆ ಅವರಿಗೆ. ಮತ್ತು ಅವರಿಗೆ ಒಂದು ಎವರಿ 4 years ಒನ್ಸ್ ಅವರಿಗೆ ವೇತನ ಪರಿಷ್ಕರಣೆ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಬೆಲೆ ಏರಿಕೆಯಿಂದ ಈಗಾಗಲೇ ಜನರು ತತ್ತರಿಸಿ ಹೋಗಿದ್ದಾರೆ. ಏನಾದರೂ ಆಗಲಿ ಗ್ಯಾರಂಟಿಯ ಶಕ್ತಿ ಯೋಜನೆ ಆದರೂ ಇದೆಯಲ್ಲ ಅಂತ ಜನರು ಹೇಗೋ ಜೀವನ ಸಾಗಿಸ್ತಿದ್ರು. ಆದ್ರೆ ಇದೀಗ ಕೆಎಸ್ಆರ್ಟಿಸಿ ಬಸ್ ದರದಲ್ಲಿ ಏರಿಕೆ ಮಾಡೋಕೆ ನಿರ್ಧಾರ ಮಾಡಿರೋದು ಜನರಿಗೆ ಮತ್ತೆ ಬರೆ ಎಳೆದಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.